ಶ್ರೀ ಸದ್ಗುರು ಸಿದ್ಧಲಿಂಗ ಶ್ರೀಗಳವರು ಪರಮಟ್ಟು ಮಹಾಸ್ವಾಮಿ ಬಿಂಬೇಶ್ವರ ಪದಗಳಲ್ಲಿ ನೆನೆಸುತ್ತಾ ಈ ಸಂಸ್ಕೃತ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ, ಈ ಸಂಸ್ಕೃತ ಅನ್ನೋದು ದೇವಭಾಷೆ. ಪ್ರಪಂಚದಲ್ಲಿ ಭಾಷೆ ಅನ್ನೋದು ಹುಟ್ಟಿದಾಗಿನಿಂದ ಸಂಸ್ಕೃತನೇ ಮೂಲ ಭಾಷೆ. ಎಲ್ಲ ಇಂಗ್ಲೀಷ್ನಲ್ಲಿ ಇರುವಂಥ ಎಲ್ಲ ಶಬ್ದಗಳು ಈ ಸಂಸ್ಕೃತ ಭಾಷೆಯಿಂದ ಬಂದಿವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಭಾರತೀಯ ಮೂಲದಲ್ಲಿ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತನೇ ಮುಂಚೆ ಸಾಕಷ್ಟು ಭಾಷೆಗಳಿವೆ. ಆ ಎಲ್ಲ ಭಾಷೆಗಳನ್ನು ಪ್ರಾರಂಭದಲ್ಲಿ ಸಂಸ್ಕೃತವನ್ನು ಬಳಸಿಕೊಂಡು ಭಾಷೆಯನ್ನು ಬೆಳೆಸಿದ್ದಾರೆ. ಈ ಚಿಕ್ಕ ಮಕ್ಕಳಲ್ಲಿ ಸಂಸ್ಕೃತವನ್ನು ನಾವು ಬಿತ್ತಿದರೆ ಬಹುಶಃ ಸಮಾಜದಲ್ಲಿ ಸಂಸ್ಕೃತಮಯವಾಗುವುದನ್ನು ನಾವು ಕಾಣಬಹುದು. ಭಾರತದಲ್ಲಿಯೇ ಈ ಸಂಸ್ಕೃತ ಇದೆ. ಸರ್ ಹೇಳಿದರು, ಅಂಗಡಿ ಸರ್ ಅವರು, ಇಸ್ರೋದವರು ಸಂಸ್ಕೃತ ಬಲ್ಲಂಥ ಶಿಕ್ಷಕರು ಬೇಕಾಗಿದ್ದಾರಂತೆ. ಯಾಕಂದರೆ ಪ್ರತಿಯೊಂದು ವೈದ್ಯಕೀಯ ವೈಜ್ಞಾನಿಕ ಯಾವುದೇ ತಗೋರಿ ಪ್ರತಿಯೊಂದನ್ನು ನಮ್ಮ ಭಾರತೀಯರ ಮುಂದೆ. ನಾವೆಲ್ಲ ವಿಮಾನವನ್ನು ಈಗ ನೋಡ್ತೇವೆ. ರಾಮಾಯಣದಲ್ಲಿ ಪುಷ್ಪಕ ವಿಮಾನವನ್ನು ನಾವು ಬಣ್ಣಿಸ್ತೇವೆ. ಆದರೆ ಈಗ ನಾವೆಲ್ಲ ರೈಟ್ ಸಹೋದರರು ಮಾಡಿದರು, ಅವ್ರು ಮಾಡಿದ್ರು, ಇವರು ಮಾಡಿದರು ಅಂತ ಎಷ್ಟೋ ಜನ ಹೇಳ್ತೀವಿ. ಆದರೆ ಪುರಾತನ ಕಾಲದಲ್ಲಿಯೇ ನಮ್ಮಲ್ಲಿ ವಿಮಾನ ಇತ್ತು. ಅಶರೀರವಾಣಿ ಅನ್ನೋದು ಈಗೆಲ್ಲ ಮೊಬೈಲ್ ಕಂಡು ಹಿಡಿದ ಮೇಲೆ ಅಶರೀರವಾಣಿ ಬಂತು, ಎಲ್ಲಿ ಬೇಕಾದಲ್ಲೇ ಮಾತಾಡ್ಬೋದು ನಾವು ಅಂತೀವಿ. ಆದರೆ ಮುಂಚೆನೇ ನಮ್ಮ ದೇಶದಲ್ಲಿ ದೇವತೆಗಳು ಅಶರೀರವಾಣಿಯಿಂದ ನಮಗೆ ಸಂದೇಶವನ್ನು ನೀಡ್ತಾ ಇತ್ತು ಅನ್ನೋದು ಹೇಳೋಕ್ಕೆ ನಮಗೆ ಭಾಳ ಅನುಕೂಲ ಅನ್ನಿಸ್ತದೆ. ಈ ಭಾಷೆ ಅನ್ನೋದು ಮನುಷ್ಯನಿಗೆ ಮಾತ್ರ ಭಾಷೆ. ಪ್ರಾಣಿಗಳು ತಮ್ಮ ತಮ್ಮ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ರೆ ನಮಗದು ತಿಳಿದಿಲ್ಲ. ಆದರೆ ಮನುಷ್ಯ ಜನ್ಮಕ್ಕೆ ಭಾಷೆ ಬಹಳ ಮುಖ್ಯ. ಈ ಸಂಸ್ಕೃತ ಅನ್ನೋದು ಮೂಲ ಭಾಷೆ. ಇದಕ್ಕೆ ತಕ್ಕಂತೆ ನಾವು ಕೆಲವೊಂದು ಭಾಷೆಗಳನ್ನು ನಮ್ಮ ಆಚರಣೆಗಳಿಗೆ ಅನುಗುಣವಾಗಿ ಭಾಷೆಗಳನ್ನು ಬದಲಾಯಿಸಿಕೊಂಡು, ಈ ಮೂಲ ಮಾತ್ರ ಸಂಸ್ಕೃತ. ನಾವು ಯಾವುದೇ ವ್ಯವಹಾರ ಮಾಡಿದ್ರೂ ನಮ್ಮ ಭಾಷೆಯಲ್ಲಿ ವ್ಯವಹಾರ ಮಾಡ್ತೇವೆ, ಆದರೆ ಸಂಸ್ಕೃತವನ್ನು ಬಳಸ್ತೇವೆ. ನಮಗೆ ಇಲ್ಲಿಯವರೆಗೆ ಸಂಸ್ಕೃತದ ಬಗ್ಗೆ ಅಭಿಮಾನ ಇತ್ತು, ಆದರೆ ಅದನ್ನು ಕಲಿಯೋಕೆ ನಾವು ಹಿಂದೇಟು ಹಾಕ್ತಾಯಿದ್ವಿ. ಬಹಳ ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡಿದ್ವಿ. ಆದರೆ ಸಂಸ್ಕೃತ ನಮ್ಮೂರಲ್ಲಿ ಅಂದರೆ ನಂದೇಶ್ವರದಲ್ಲಿ ದುಂಡೇಶ್ವರಪ್ಪರ ಅನುಗ್ರಹದಿಂದ ಈ ಸಂಸ್ಕೃತವನ್ನು ಈ ಜನನಿತವಾಗಿ ಹೇಳ್ತಾಯಿದ್ರು. ಭಾಳ ಸಲ ನನಗೆ ಹೇಳಿದರು, ಮಕ್ಕಳನ್ನು ಕಳಿಸಿದೆ ಅಂತೇಳಿ. ನಮಗೆ ಈ ವರ್ಷ ಅನುಕೂಲ ಆಯಿತು, ಸೂಟಿ ಕರೆಕ್ಟಾಗಿ ಸಿಕ್ತು. ನಮ್ಮ ಶಾಲೆ 14 ಜನ ವಿದ್ಯಾರ್ಥಿಗಳನ್ನು ನಾನು ಈ ಶಿಬಿರಕ್ಕೆ ಕಳಿಸಿದ್ನಿ. ಆ 14 ಜನರ ಮಕ್ಕಳಲ್ಲಿ 3 ಜನ ಮಕ್ಕಳು ಬಹುಮಾನವನ್ನು ಪಡೆದರು. ಅದನ್ನು ತಿಳ್ಕೊಳ್ಳೋಕೆ ನಮಗಂತೂ ಭಾಳ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ನಮ್ಮ ಶಾಲೆ ಸಂಸ್ಕೃತ ಮಕ್ಕಳಿಗೆ ಗೊತ್ತಿಲ್ಲ ಪಾಪ ಅವರಿಗೆ. ಸರ್ ಸಂಸ್ಕೃತ ಅಂದ್ರೆ ಏನು ರೀ ಅಂತ ಕೇಳಿದ್ದಾರೆ ನಮ್ಮ ಶಾಲೆಯ ಗುರುಗಳು ಬಡಗೇರ್ ಸರು ಮತ್ತು ಬಾಳಬೋಳು ಸರ್ ಹುಡುಗರಿಗೆ ಹೇಳಿದರು, ಸರ್ ಊರಾಗ ಸಂಸ್ಕೃತ ಶಿಬಿರ ಅದ, ನಿಮಗೆ ಎಲ್ಲ ಅನುಕೂಲತೆ ಅದ, ನಿಮ್ಮ ಊಟ ಉಪಚಾರ ಯಾವ ಫೀ ಇಲ್ಲ ಏನೂ ಇಲ್ಲ ಅಂತಂದಾಗ ಮಕ್ಕಳು ನಾ ಬರ್ತೀನಿ ನೀ ಬರ್ತೀನಿ ಅಂತ ಹೇಳಿ ಇದನ್ನು ಮಾಡೋಕ್ಕಿದ್ದಾಗ 14 ಜನ ವಿದ್ಯಾರ್ಥಿಗಳನ್ನ ತಂದು ನಾವು ಬಿಟ್ಟು ಹೋದ್ವಿ. ನಾನು 2 ಸುಖಮಿ 3 ಸುಖಮಿ ಬರ್ತಿದ್ನಿ. ಅದರ ಮಕ್ಕಳ ಎಂದೂ ತಮ್ಮ ಮನೆಯವರನ್ನು ನೆನಪು ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ನಾನು ಮನೆ ನನಗೆ ಅನುಭವ ಆಯ್ತು. ಅವ್ರಿಗೆ ಬನ್ನಿ ನಾವು ನಮ್ಮ ಮಗ ಬಂದ ಫೋನ್ ಹಚ್ಚಿರಿ ನಿಮ್ಮ ಮನೆಗೆ ಅಂತ ನಾವು ಅಂದ್ವಿ. ಬೇಡ ಸರ, ನಾವು ಈಗ ಫೋನ್ ಹಚ್ಚೋದಲ್ಲ ಕಲಿಯಾಕತ್ತೀವಿ, ರಾತ್ರಿ ನಮಗೆ ಕೊಡ್ತಾರೆ, ನಾವು ಅವಾಗ ಹಚ್ತೀವಿ ಅಂತ ಹೇಳಿದರು. ಅವಾಗ ಅನಿಸ್ತು ನನಗೆ, ಮಕ್ಕಳು ಮನೆಯನ್ನು ಮರೆತು ಬಿಟ್ಟಾರಂತ. ಮಠದ ವಾತಾವರಣದಲ್ಲಿ ಅವ್ರ ಪಾಪ ಹುಡುಗರಲ್ಲಿ ಬಿಸಿಲಲ್ಲಿ ಅಡ್ಡಾಡ್ತಾ ಇದ್ರು. ನೋಡ್ರಪ್ಪ ಹಿಂಗಾಯ್ತು ನಮ್ಮಲ್ಲಿ ಬರ್ರಿ ಅಂತೇಳಿ ಕರ್ಕೊಂಡ್ಬಂದಾಗ ಅವ್ರ ಪಾಲಕರು ಬಂದಾರೆ. ಈಗ ಸಾಕಷ್ಟು ನಮ್ಮ ಮಕ್ಕಳ ಪಾಲಕರು ಬಂದರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂಸ್ಕೃತ ಸಮಗ್ರವಾಗಿ ಬೆಳೀಲಿ ಅಂತ ಅನಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೆ. ರಾಮಪ್ಪ ಚಂಡಗಿ ಸರ್ಕಾರಿ ಶಾಲೆ ಶಿಕ್ಷಕರು ಬಡವ್ಯಾಕೋಟ್